ನಮ್ಮ ಪಾರ್ಟಿ ಕ್ಯಾಂಡಿಡೇಟು ಫೈನಲೈಸ್ ಮಾಡಬೇಕು. ಫಾರ್ಮರ್ ಹೋಮ್ ಮಿನಿಸ್ಟ್ರು, ಫಾರ್ಮರ್ KPCC ಅಧ್ಯಕ್ಷರು ಅವರ ಸಲಹೆನೂ ಪಡಿಬೇಕಾಗಿತ್ತು. ಸೊ ಇನ್ಯಾವುದಾದ್ರು ಕೇಸಸ್ ಪೆಂಡಿಂಗ್ ಇದೆ, ಅದಕ್ಕೆ ಅವ್ರದ್ದೆಲ್ಲ ಸಲಹೆನ ತಗೋಬೇಕಾಯಿತು. ಅದಕ್ಕೆ ಬಂದು ನಾನು ಚರ್ಚೆ ಮಾಡ್ತಾಯಿದ್ದೀನಿ. ಈಗ ಈ ವಿಚಾರ ಏನು ತಾವೇನು ಪ್ರಸ್ತಾವನೆ ಮಾಡ್ತಾಯಿದ್ದೀರಿ, ಮಾಧ್ಯಮದಲ್ಲಿ ಏನು ಬರ್ತಾಯಿದೆ, ಅದಕ್ಕೆ ಹೋಮ್ ಮಿನಿಸ್ಟ್ರ್ ಇದ್ದಾರೆ. ಹೋಮ್ ಮಿನಿಸ್ಟ್ರು ನೋಡಿಕೊಂಡು ಹೋಮ್ ಮಿನಿಸ್ಟ್ರು ಬ್ರೀಫ್ ಮಾಡ್ತಾರೆ. ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ವಿಚಾರ ಗೊತ್ತಾಯ್ತು ಅಷ್ಟೇ ನಮಗೆ. ಬಟ್ ನಾವು ಹೋಮ್ ಮಿನಿಸ್ಟ್ರ್ ಇಸ್ ದೇರ್, ಯು ವಿಲ್ ಬ್ರೀಫ್ ಎವ್ರಿಥಿಂಗ್. ನೋಡಿಯಪ್ಪ, ಹೋಮ್ ಮಿನಿಸ್ಟ್ರ್ ಇದ್ದಾರೆ, ಅದಕ್ಕೋಸ್ಕರ ಹೋಮ್ ಮಿನಿಸ್ಟ್ರ್ ಇದ್ದಾರೆ. ವೆರಿ ಕಾಂಪಿಟೆಂಟ್ ಹೋಮ್ ಮಿನಿಸ್ಟ್ರ್ ಇದ್ದಾರೆ. ಅರ್ಥ ಆಯ್ತಾ? ನಾವು ಕಾನೂನು ಏನು ಹೇಳ್ತದೋ ಅವರು ಅದಕ್ಕೆ ಮಾತಾಡ್ತಾರೆ. ನಾನು ಇದಕ್ಕೆ ಇಂಟರ್ಫಿಯರ್ ಆಗೋಕ್ಕೆ ಮಾತಾಡೋಕ್ಕೆ ಇಲ್ಲ. ನಾನು ಪ್ಯೂರ್ಲಿ ಪಾಲಿಟಿಕ್ಸ್ ಮಾತಾಡೋಕ್ಕೆ ಬಂದಿದ್ದೀನಿ. ನೋಡಿ, ಖರ್ಗೆ ಸಾಹೇಬರು ಬೆಂಗಳೂರಲ್ಲಿದ್ದಾರೆ. ಅವರು ನಿನ್ನೆ ಅವ್ರ ಕಣ್ಣೇನೋ ಟೆಸ್ಟಿಂಗೋಸ್ಕರ ಅವರು ಡಾಕ್ಟರ್ ಹತ್ರ ಟೈಮ್ ತೊಗೊಂಡಿದ್ರಂತೆ. ಅದಕ್ಕೆ ಅವ್ರು ಇಲ್ಲಿಗೆ ಬಂದಿದ್ದಾರೆ. ಇವತ್ತು ಪ್ರೆಸ್ ಕಾನ್ಫರೆನ್ಸು ಅಡ್ರೆಸ್ ಮಾಡ್ತಾಯಿದ್ದಾರೆ. ನಮ್ಮ ಕೆಲವು AICC ಕೆಲವು ವಿಚಾರ ಇದೆ, KPCC ಇದೆ, ಪ್ರೆಸ್ ಕಾನ್ಫರೆನ್ಸ್ ಅಡ್ರೆಸ್ ಮಾಡ್ತಾರೆ. ಅವೆಲ್ಲ ಆ BJP ಅವ್ರು ನೋಡ್ಕೋತಾರೆ ಬಿಡಿ. ಅವ್ರೇನು BJP ಬೇಕಾದಷ್ಟು ಏನೋ ಮಾಡ್ತಾರೆ. ಕಾಂಗ್ರೆಸ್ಸಲ್ಲಿ ನಾವೆಲ್ಲ ನಮ್ಮಲ್ಲೆಲ್ಲ ಒಮ್ಮತನೇ ಇದೆ. ನಾವು ಅದನ್ನು ಡೆಲ್ಲಿಲಿ ಇಡ್ತೀವಿ. ನಾವೇನಿದ್ರು ಈ ನಮ್ಮ ವಿಚಾರನ ಸಂಗ್ರಹ ಮಾಡಿ ನಾವು ಅಲ್ಲಿ ಸಲ್ಲಿಸೋದು ಅಷ್ಟೇ ನಮ್ಮ ಕೆಲಸ.